ಈಗ ಅಂತ ಇದ್ರು ಸಾಹೇಬರಿಗೇನೋ ಒಂದು ಲಿಸ್ಟ್ ಇದೆ. Otherwise, I wouldn't have been able to come. ಏನೇ ಆಗಲಿ ಅಲ್ಲ ನೋಡಿ ಕರೆಕ್ಟ್ ಆಗಿ ವಿ.ಸಿ ಖುಷಿ ಆಯ್ತು. ಅದೇ ನೋಡಿ ನಾನು ಅನ್ಕೊಂಡೆ ವಿ.ಸಿ ಖುಷಿ ಆಗಿದ್ರೆ ಅಂದ್ರೆ ಬರಕ್ಕಾಗ್ತಿಲ್ಲ. ಒಂದೊಂದ್ಸರಿ ಒಂದೊಂದರ ಪ್ಲಾಂಟೇಶನ್. ಹೌದಾ? ಮೆಡಿಕೇಟೆಡ್ ಪ್ಲಾಂಟೇಶನ್. ಇದೆಲ್ಲ ಮೆಡಿಕೇಟೆಡ್. ಬಹಳ ಸಕ್ಸಸ್ ಆಗಿದೆ. ಅದು ನಮ್ಗೆ ಇನ್ನೂ ಸ್ವಲ್ಪ ಹುಮ್ಮಸ್ ಆಗಿದೆ. ಇಲ್ಲ ಗುಡ್. ಉಸಿರು ಹಸಿರೇ ಉಸಿರು ಹಸಿರೇ ಉಸಿರು ಹಸಿರೇ ಉಸಿರಂತೆ. ಹಸಿರೇ ಉಸಿರೇ ಹಸಿರೇ ಉಸಿರೇ ಉಸಿರೇ ಹಸಿರೇ ಹಸಿರೇ ಉಸಿರೇ ಉಸಿರೇ ಹಸಿರು. ಎಲ್ಲರೂ ಬೆಳೆಸಿ, ಪರಿಸರ ಉಳಿಸಿ. ಎಲ್ಲರೂ ಬೆಳೆಸಿ, ಗಿಡ ಬೆಳೆಸಿ. ಎಲ್ಲ ಗಿಡ ಬೆಳೆಸಿ, ಪರಿಸರ ಉಳಿಸಿ. ಮಲ್ಲಿಗೆ ಗಿಡ, ಮಲ್ಲಿಗೆ ಅಲ್ಲೇ ನೋಡಿ ಸರ್. ಒಂದೇ ಒಂದು ಫೋಟೋ ಮೇಡಮ್ ಬನ್ನಿ ಮೇಡಮ್ ಬನ್ನಿ ಥ್ಯಾಂಕ್ ಯು ಸರ್. ಆತ್ಮೀಯರೇ, ನಮ್ಮ ಈ ಕಾರ್ಯಕ್ರಮಕ್ಕೆ ಶ್ರೀಮತಿ ಮಂಗಳಾ ಮೇಡಮ್ ಅವರು ಬಂದಿದ್ದಾರೆ. ಅವ್ರಿಗೂ ಸಹ ಸ್ವಾಗತ ಕೋರ್ತೇನೆ. ಗಿಡಗುಡಿ ಬೆಳೆಸಿರೋ ಬನ್ನಿ. ಬರ್ಲಿ ಬನ್ನಿ ಮೇಡಮ್ ಯಾವ್ದು ತಗೋತೀರಾ ಮೇಡಮ್? ನನಗೇನ ನೋಡಿ ಆಮೇಲೆ ಎಕ್ಸ್ಚೇಂಜ್ ಮಾಡಿ ಸರ್ ಗಣೇಶ ಮಲ್ಲಿಗೆ ಅಂತ ಲಕ್ಷ್ಮೀನಾರಾಯಣ ಸರ್. ಮೇಡಮ್, ಈ ದಿನ ಇಲ್ಲಿ ಸೇರಿರುವಂತಹ ಎಲ್ಲ ಹಸಿರು ಮನಸ್ಸಿನ ಯೋಧರೇ, ಎಲ್ಲರಿಗೂ ಶುಭೋದಯ. ಮೊದಲನೇದಾಗಿ ನಿಮಗೆಲ್ಲ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಯಾಕೆ ನಾನು ಸ್ವಲ್ಪ ಲೇಟ್ ಆಗಿದ್ರೂ ಅರ್ಜೆಂಟಲ್ಲಿ ಇದ್ರೂ ಯಾಕೆ ಬಂದೆ ಅಂದರೆ, ಇದು ತುಂಬಾ ಪ್ರಸ್ತುತವಾದಂತಹ ಕಾರ್ಯಕ್ರಮ. ಈ ಒಂದು ಜಿಲ್ಲೆಯಲ್ಲಿ ನಾವು ನೋಡಿದ್ದಂಗೆ ಹಿಂದೆ ಎಲ್ಲರೂ ಎಷ್ಟು ಕಷ್ಟಪಟ್ಟಿದ್ದಾರೆ, ನೀರಿಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನೋಡಿದ್ದೀವಿ. ಬರುವ ದಿನಗಳಲ್ಲಿ ನೀರೇ ಸಿಕ್ಕಿದೆ, ಗಾಳಿಗೋಸ್ಕರ ಮತ್ತೆ ನಾವು ಎಲ್ಲರೂ ಪರದಾಡಬೇಕಾಗುತ್ತೆ. ಯಾಕಂದರೆ ಕೇವಲ ಈ ಒಂದು ದೀಪಾವಳಿ ಅಂತ ಅಲ್ಲ, ಇತರೆ ನಾವು ಏನು ಕ್ಲೈಮೇಟ್ ಚೇಂಜ್ ಆಗಿರ್ಬೋದು ಅಥವಾ ಏರ್ ಪೊಲ್ಯೂಷನ್ ಆಗಿರ್ಬೋದು,
ಎಲ್ಲಾನು ಏರ್ತಾನೆ ಇದೆ. ಅದನ್ನ ನಾವು ಒಂದು ರೀತಿ ತಡೆ ಹಿಡಿಯೋದು ಅಂದರೆ ಈ ಎಷ್ಟಾಗುತ್ತೋ ಅಷ್ಟು ನಾವು ಗಿಡ ಮರಗಳನ್ನು ನೆಡುವುದು. ಸೊ ಒಂದು ಗಿಡ ನೆಟ್ಟರೆ ಅದು ಸುಮಾರು 1000 ಜನಕ್ಕೆ ಪ್ರತಿದಿನ ಅದು ಆಕ್ಸಿಜನ್ ಕೊಡುತ್ತೆ. ಅದಲ್ಲದೇ ನಮ್ಮ ನೀರು ಏನಿದೆ ಭೂಮಿಯಲ್ಲಿ ಅದನ್ನು ಭದ್ರವಾಗಿ ಇಟ್ಕೊಳುತ್ತೆ. ಅದು ಇಲ್ಲಾಂದರೆ ಅದು ಫ್ಲೋ ಆಗಿ ಹೋಗ್ಬಿಡುತ್ತೆ. ಈ ಮರಗಳಿದ್ರೆ ಅದು ಭದ್ರವಾಗಿ ಇಟ್ಕೊಳುತ್ತೆ. ಅದಕ್ಕೋಸ್ಕರನೇ ನಮ್ಮ ಜಿಲ್ಲೆಗೆ ಇದು ಬಹಳ ಪ್ರಸ್ತುತವಾದಂತಹ ಒಂದು ಕಾರ್ಯಕ್ರಮ. ಯಾರೂ ಪಟಾಕಿ ಹೊಡಿಬೇಡಿ ಅಂತ ಇಲ್ಲಿ ಹೇಳ್ತಾ ಇಲ್ಲ, ಬಟ್ ಅದರ ಜೊತೆಗೆ ನೀವು ಒಂದು ಗಿಡವನ್ನು ನೆಟ್ಟು ಅದರ ಸಂಪೂರ್ಣ ಜವಾಬ್ದಾರಿಯನ್ನು ನೀವು ವಹಿಸ್ಕೋಬೇಕು ಅಂತ ಹೇಳ್ತಾ ಇರೋದು. ನೀವು ನೋಡಿ, ಯೋಚನೆ ಮಾಡಿ, ಪ್ರತಿ ವರ್ಷ ಒಂದೊಂದು ಗಿಡ ಫ್ರೀಯಾಗೆ ಕೊಡ್ತಾ ಇದ್ದಾರೆ ಇಲ್ಲಿ. ನಾವು ಬರೇ ದೇಖ್ಭಾಲ್ ಮಾಡ್ಕೊಳೋದು ಅಷ್ಟೇ ನಮ್ಮದು. ನಿಮ್ಮ ಮನೆ ಸುತ್ತಮುತ್ತ ಎಲ್ಲ ಒಂದೊಂದು ಗಿಡಗಳನ್ನು ನೀವು ಹಾಕ್ಕೊಂಡ್ರೆ ನೀವು 100 ವರ್ಷ ಇದ್ದರೆ 100 ಗಿಡದ ಮಾಲೀಕ ಆಗಿರ್ತೀರ. ಸೊ ಅದು ನೀವು ಒಂದು ಗಿಡ 1000 ಜನ ಅಂದರೆ 100 ಗಿಡ ನೀವು ಯೋಚನೆ ಮಾಡಿ, ಸುಮಾರು ಲಕ್ಷಾಂತರ ಜನಗಳಿಗೆ ಇದು ಅನುಕೂಲ ಆಗುತ್ತೆ. ಆಮೇಲೆ ಎಲ್ಲ ಸೀನಿಯರ್ ಲೀಡರ್ಸ್ ಆಗಿರ್ಬೋದು, ನಮ್ಮ ಪ್ರೆಸ್ ಅವರಾಗಿರ್ಬೋದು, ಹಾಗೆ ನಾನು ಸಣ್ಣ ಮಕ್ಕಳು ಕೂಡ ನೋಡಿದೆ, ಅವರಲ್ಲೂ ಈ ಒಂದು ಮನಸ್ಥಿತಿಯನ್ನು ನೀವು ತರ್ತಾ ಇರೋದು ತುಂಬ ಒಳ್ಳೆಯ ವಿಚಾರ. ನಮಗೆ ತುಂಬ ಖುಷಿಯನ್ನು ನೀಡಿದೆ. ನಾವು ಒಂದು ಸ್ವಲ್ಪ ಅರ್ಜೆಂಟಲ್ಲಿರೋದ್ರಿಂದ ಸುದೀರ್ಘವಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದಕ್ಕೆ ಆಗ್ತಾ ಇಲ್ಲ. ದಯವಿಟ್ಟು ಅದೊಂದು ಎಲ್ಲರಲ್ಲೂ ನಾನು ಒಂದು ಕ್ಷಮೆಯನ್ನು ಕೇಳ್ತೀನಿ. ಆದರೆ ಈ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದಿದ್ದಕ್ಕೆ ಎಲ್ಲರಿಗೂ ನಾನು ತುಂಬ ಹೃದಯದ ಹಸಿರು ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನೂ ಹಲವಾರು ವರ್ಷ, ಇದು ಈಗ 6ನೇ ವರ್ಷ ಅಂತಿದ್ದೀರಾ, ಇನ್ನೂ 100 ವರ್ಷ ಇದೇ ಥರ ನಡೀಲಿ ಅನ್ನೋದೇ ನಮ್ಮ ಒಂದು ಆಸೆ, ಆಕಾಂಕ್ಷೆ. ಇದನ್ನು ನೀವೆಲ್ಲರೂ ಸೇರಿ, ಕೋಲಾರ ಜನತೆ ಎಲ್ಲರೂ, ನೀವೇನು ಮಾದರಿ ಜನತೆಯಾಗಿ, ಮಾದರಿ ಪ್ರಜೆಗಳಾಗಿ ಇಲ್ಲಿ ಕೋಲಾರ ಪ್ರಜೆಗಳಾಗಿದ್ದೀರಾ, ಅದನ್ನು ಮುಂದುವರಿಸ್ತೀರಾ ಅನ್ನೋ ಒಂದು ನಂಬಿಕೆ, ಧೈರ್ಯ ನಮಗಿದೆ. ಪ್ರತಿ ವರ್ಷ ನಾವೆಲ್ಲೇ ಇದ್ದರೂ ನಾನು ಬರೋಕ್ಕಾಗಲಿಲ್ಲ ಅಂದ್ರೆ ಒಂದು ಫೋಟೋ ಆರು ಕಳಿಸ್ಕೊಡಿ, ನೀವೇನು ಮಾಡಿದ್ದೀರಾ ಅಂತ. ಅವಾಗ ನಾನು ನಿಮ್ಮನ್ನು ಬಿಡೋದಿಲ್ಲ. ಯಾವ ವರ್ಷ ಕಳಿಸ್ಕೊಡಲ್ಲ, ನಾನು ಫೋನ್ ಮಾಡಿ ಕೇಳ್ತೀನಿ ಯಾಕೆ ರಿಜಿಸ್ಟರ್ ಮಾಡಿಲ್ಲ ನೀವು ಅಂತ. ದಯವಿಟ್ಟು ಸರ್, ಯು ಬೀನ್ ಸಪೋರ್ಟಿಂಗ್ ದೆಮ್. ನೀವೆಲ್ಲರೂ ಇದನ್ನೆಲ್ಲ ನೀವು ಕಂಟಿನ್ಯೂ ಮಾಡಿ ನಮ್ಮ ಮಕ್ಕಳಿಗೆ. ಯಾಕಂದರೆ ಇವಾಗ ನಾವೇನೋ ಆಯಿತು, ನಮಗೆ ಏನು ತೊಂದರೆ ಆಗೋದಿಲ್ಲ, ಬಟ್ ನಾವು ನಮ್ಮ ಪೀಳಿಗೆಗೆ ಬೇರೆಯವ್ರು ಏನೇನೋ ಸಂಪತ್ತನ್ನು ಇಡೋದಕ್ಕೆ ನೋಡ್ತಾರೆ. ಹಸಿರು ಸಂಪತ್ತಿಗಿಂತ ಹೆಚ್ಚು ಬೇರೆ ಯಾವುದೂ ಇಲ್ಲ. ನೀವು ಇದಿದ್ದರೆ ಅವರಿದ್ದರೆ ಆಮೇಲೆ ಬೇರೆ ಎಲ್ಲ ಬರೋದು, ಇದಿಲ್ಲ ಅಂದರೆ ಏನೂ ಇಲ್ಲ. ಅದಕ್ಕೋಸ್ಕರನೇ ಒಳ್ಳೆ ಗಾಳಿ, ಒಳ್ಳೆ ನೀರು, ಒಳ್ಳೆ ಬೆಳಕು, ಈ ಮೂರನ್ನು ನಮ್ಮ ಗಿಡ ಮರಗಳು ನೀಡ್ತವೆ. ಅದನ್ನೆಲ್ಲ ನೀವು ಬರೋ ದಿನಗಳನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀರಾ ಅಂತ ಹೇಳ್ತಾ, ಮತ್ತೊಮ್ಮೆ ನೀವು ಪಟಾಕಿಯ ಜೊತೆಗೆ ದಯವಿಟ್ಟು ಈ ಒಂದು ಏನು ಗಿಡ ಮರಗಳಿದ್ದಾವೆ ಅವನ್ನು ನೀವು ಬೆಳೆಸಿ, ಉಳಿಸಿ ಅಂತ ಹೇಳ್ತಾ ನನ್ನ ಒಂದು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.